ನಗರ ಹೊಸ ಗ್ರಂಥಾಲಯದ ಕಟ್ಟಡದ ಮುಂದೆ ನಾವೆಲ್ಲ ಉದ್ಯೋಗಾಕಾಂಕ್ಷಿಗಳು AIDYO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಕೂತ್ಕೊಂಡು ಇಲ್ಲಿ ಓದ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಹಿಂದೇನು ಕೂಡ KDP ಒಂದು ತಿಂಗಳು ಹಿಂದೆ KDP ಸಭೆಯಾದಾಗ ಅವಾಗಿನ ಉಸ್ತುವಾರಿ ಸಚಿವರು ಕೆ ವೆಂಕಟೇಶ್ಗಾಗಲಿ ಅಥವಾ ಮೇಡಮು ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ ಲೈಬ್ರರಿ ನಿರ್ದೇಶಕರಿಗೂ ಕೂಡ ನಾವು ಮನವಿ ಪತ್ರ ಕೊಟ್ಟು ಪ್ರೊಟೆಸ್ಟ್ ಕೂಡ ಮಾಡಿ ಇದೇ ಜಾಗದಲ್ಲಿ ಮುಂದೆ ಕೊಟ್ಟಿದ್ವಿ. ಆವಾಗಾಯಿತು ನಾವು ಸಭೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಕಟ್ಟಡನ ಓಪನ್ ಮಾಡಿಸ್ತೀವಿ, ಅದು ಉದ್ಘಾಟನೆ ಆಗಲಿಲ್ಲ ಅಂದ್ರೂ ಬಳಕೆಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಿನ್ನೆನೂ ಕೂಡ ಅದೇ ವಿಚಾರವಾಗಿ ನಾವು ಹೋರಾಟ ಮಾಡಿ DC ಅವ್ರನ್ನ ಭೇಟಿಯಾದಾಗ DC ಅವರು ಸ್ಪಷ್ಟವಾಗಿ ಹೇಳಿದಾರೆ, ನೆನ್ನೆ ನಾವು ಹೊಸ ಕಟ್ಟಡನ ಒಂದು ರೂಮ್ನಾದರೂ ನಿಮ್ಗೆ ಬಿಟ್ಕೊಡ್ತೀವಿ, ಅದನ್ನು ನಾನು ಡೈರೆಕ್ಟರ್ ಹತ್ರ ಮಾತಾಡ್ತೀನಿ ಅಂತ ಅವ್ರ ಫೋನಲ್ಲೇ ತಕ್ಷಣವೇ ಅವ್ರು ಮಾತಾಡಿ ಕೂಡ ಹೇಳಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವ ಸ್ಪಂದನೆ ಇಲ್ಲ. ನಾನು ನೆನ್ನೆನೂ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ವಿ, ನೀವು ಓಪನ್ ಮಾಡಿದ್ರೆ ಒಳಗಡೆ ಓದ್ತೀವಿ, ಓಪನ್ ಮಾಡಲಿಲ್ಲ ಅಂದರೆ ಈ ಥರ ಕೂತು ಓದ್ತೀವಿ ಅಂತೇಳಿ. ನಮ್ಮ ಮಾತಿಗೆ ನಾವು ಬದ್ಧರಾಗಿದ್ದೀವಿ. ಸರ್ಕಾರ ಆಗಿರ್ಬೋದು, ಇಲಾಖೆ ಅವ್ರ ಮಾತಿಗೆ ಅವ್ರು ಬದ್ಧರಾಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಹೆಸರು ಸರ್? ನನ್ನ ಹೆಸರು ಸುನೀಲ್ ಅಂತೇಳಿ, AIDYO ರಾಜ್ಯ ಸಮಿತಿ ಸದಸ್ಯ.